ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಆಮೇಲೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋದಾಗ ನೀವು ನೋಡಿದ್ರಿ ಅವ್ರು ಯಾರೋ ಸ್ಟಾಂಪ್ ಪ್ಯಾಂಟ್ ಅಂತ ಹೇಳ್ಬಿಟ್ಟು ಮುದುಕ ವಯಸ್ಸಾಗಿದ್ದ. ಗೌರ್ಮೆಂಟ್ ರೆಕಾರ್ಡಲ್ಲ ಯಾರು ಸುಬ್ಬಾರಾವ್ ಗೌರ್ಮೆಂಟ್ ರೆಕಾರ್ಡ್ಸ್ ಎಲ್ಲ ಅವ್ರ ಹತ್ರ ಇದೆ. ಪಬ್ಲಿಕ್ ರೆಕಾರ್ಡ್ಸಲ್ಲಿ ಇಟ್ಕೊಳಕ್ಕೆ ಬರೋದಿಲ್ಲ. ಕೇಸ್ ರಿಜಿಸ್ಟರ್ ಮಾಡ್ತೀನಿ ಸ್ವಾಮಿ ಬಿಟ್ಟುಬಿಡಿ, ನಾನು ಇನ್ಮೇಲೆ ಮಾಡಲ್ಲ ಅಂತ ಕಾಲು ಬಿದ್ದುಬಿಟ್ಟ. ವಯಸ್ಸಾಗಿದೆ ಮುದುಕ, ಕರಡು ತೋರಿಸಿ ಬಿಟ್ಟಿದ್ದೀನಿ. ಸಬ್ ರಿಜಿಸ್ಟ್ರಾರ್ಗೆ ಹೇಳಿದ್ದೀನಿ ನಾನು, ಅಲ್ಲಿ ಏನು ಟ್ರಾನ್ಸಾಕ್ಷನ್ ಹೊರಗಡೆ ಮಾಡೋಕ್ಕೆ ಬರೋದಿಲ್ಲ, ಪಬ್ಲಿಕ್ ಆಫೀಸಲ್ಲಿ ಪ್ರೈವೇಟ್ ಒಂದು ಬಂದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಐಮನ್ ವಾರ್ನ್ ಮಾಡಿ ಬಂದಿದ್ದೀನಿ. ಅಲ್ಲೇನೋ ಅವ್ರ ಹತ್ರ ಪಬ್ಲಿಕ್ ಡಾಕ್ಯುಮೆಂಟ್ ಇರಲಿಲ್ಲ, ಎಲ್ಲ ಪ್ರಿಂಟೆಡ್ ಫಾರಮ್ ಇಟ್ಕೊಂಡ್ಬಿಟ್ಟಿದ್ದಾನೆ ಪುಣ್ಯಾತ್ಮ. ಅದು ಅವರೇ ಮಾಡಿಸ್ಕೊಂಡಿರೋದು. ಅದು ಜನರನ್ನು ಕೊಡೋಕ್ಕೆ ದುಡ್ಡು ಬಂದು 4 ಕಾಸು ಮಾಡೋಕ್ಕೆ ಪ್ಲಾನ್ ಮಾಡಿದ್ದಾರೆ. ಹೊರಗಡೆ ಹೋಗ್ಬೇಕು. ಜಮೀನಲ್ಲಿ ಅಗ್ರಿಮೆಂಟಲ್ಲಿ ಮಾಡ್ಬಿಡ್ತಾರ, ಸೇಲ್ ಇದಿಲ್ಲ. ಆಮೇಲೆ ಸೇಲ್ ಮಾಡ್ಕೊಳ್ತಾರೆ. ಏನಾದರೂ ರೆಡಿ ಮಾಡ್ಕೊಂಡು ಯೂಸ್ ಆಗಿದ ತಕ್ಷಣ ನೀವು ಸೆಂಡ್ ಜಪಾರಂ ಅದೆಲ್ಲ ಕಳಿಸಿದ್ದೆ. ಈ ತಿಂಗಳು 3 ತಿಂಗಳು ಕಳಿಸಿದ್ದೆಲ್ಲ ಜಪಾರಂ ಮಾಡಿರ್ತಾರೆ. 245 ಇದು ಮಾಡ್ತೀವಿ. ಅದಿದೆಯಾ ಮೇಂಟೈನ್ ಲಿಸ್ಟ್ ಮಾಡಿದಾರ? ಕೊಡಿ, ಇದೆಲ್ಲ ಕೊಡಿ ಮೇಡಮ್. ಕ್ಯಾಶ್ ಅಟೆಂಡೆನ್ಸ್ ಬುಕ್ಕು, ಮೂಮೆಂಟ್ ಸಂತೋಷ್ ನೀವು ನಿಮಗೆ ಅದು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಎವೇಜ್ ರಿಜಿಸ್ಟರ್ ಇದು ಅದನ್ನು GPS ಮಾಡಿ ತರ ಕೇಳಿ, ಬೇಗ ತರ ಕೇಳಬೇಕು. ಸಂತೋಷ್ ಮೇಡಮ್ ಬರ್ತಾ ಇದ್ದೀನಿ. ಇವತ್ತಾಗಿರೋ ತಗೊಂಡು ಮತ್ತೆ ಇವತ್ತಿಂದ ಕೊಡಿ. ರಿಜಿಸ್ಟರ್ ಕೊಡಿ, ಕ್ಯಾಶ್ ರಿಜಿಸ್ಟರ್ ಕೊಡಿ, ಅಲ್ಲಿ ಸ್ಟಾರು. ಹೋಗ್ರೆ ಎಷ್ಟು ಜನ ಇದ್ದಾರಮ್ಮ? ಅಲ್ಲೆಲ್ಲ ಅಷ್ಟೇನೋ ಆಗ್ತದೆ ಸರ್. ಅವ್ರು ಆಪ್ರೇಟ್ರು ಸರ್, ಕಾಂಟ್ರಾಕ್ಟರ್ ಇದ್ದಾರಾ? ಅವ್ರದ್ದು ಅಟೆಂಡೆನ್ಸ್ ಕೊಡಿ ಮೇಡಮ್. ಅದೇ ಕೊಡು, ಸೇಲ್ ಕೊಡು. ಸಂತೋಷ್ ಮಾತಾಡ. ಇಲ್ಲ ಸರ್, ಅವರು ಇದಾಗಿದೆ ನಿಧಾನ ಯಾರು ಅವ್ರು ಮಾತಾಡಿ. ಏನಿದೆ ಒಂದು ಸೈಟಿಗೆ ಸಂಬಂಧಪಟ್ಟಿದ್ದ ಬೇರೆ ಏನಿದೆ? ನಿಮ್ಮ ರಿಜಿಸ್ಟರ್ ಪತ್ರದಲ್ಲಿ ಎಲ್ಲಿದೆ ಅದ್ರಲ್ಲಿ? ಆಧಾರ್ ಎಲ್ಲಿದೆ? ಆಧಾರ್ ಹಾಕ್ಬೇಕಲ್ಲ. ಪ್ಯಾನು ಮೋರ್ ದೆನ್ 5 lakhs ಇದ್ರೆ ನಿಮ್ಮ ಸರ್ಕ್ಯುಲರ್ ಇದೆಯಲ್ಲ ಸರ್, ಸಂಬಂಧ ಟ್ವೀಟ್ ಮಾಡಿ ತಗೋಬೇಕು. ನೀನೇನು ಹೆಸರು? ಸಂತೋಷ. ನೀ ಸುಮ್ಮನೆ ಏನೋ ಕತೆ ಕಟ್ಬೇಡ.
ಡಾಕ್ಯುಮೆಂಟ್ ಇಲ್ಲದೆ ಅದು ಫೀಡಿಂಗ್ ಆಗುತ್ತೆ. ಡಾಕ್ಯುಮೆಂಟ್ ಜೊತೆ ಫೀಡ್ ಮಾಡಿ ಇದು ಸೈನ್ ಅಲ್ಲಮ್ಮ, ಸೈನ್ ಡಾಕ್ಯುಮೆಂಟಲ್ಲಿ ಶುಡ್ ಬಿ ಮೆನ್ಷನ್. ಅದ್ರಲ್ಲಿ ಆಧಾರ್ ಕಾರ್ಡ್ ಮೆನ್ಷನ್ ಮಾಡ್ದಂಗೆ ಪಾನ್ ಕಾರ್ಡು ಹಾಕಬೇಕು. ಎಲ್ಲಿ ತೋರಿಸಿ. ಹಾಂ, ಇದೆ ಸರಿ. ಇದೆ ಇದೆ. ಆಧಾರ್ ಕಾರ್ಡ್ ಇದೆ, ಪಾನ್ ಕಾರ್ಡ್ ಪಾರ್ಟಿ ಕಾರ್ಡ್ ಇದೆ ಸರ್. ಆಧಾರ್ ಇದೆ. ಅಲ್ಲಿ ಕಲರ್ ಪಾನ್ ಕಂಪಲ್ಸರಿ ಪಾನ್ ಹಾಕ್ಬೇಕು. ಕ್ಯಾಪಿಟಲ್ ಲೆಟರ್ ಹಾಕ್ಬೇಕು. ನೀವು ಸರಿ ಅಡ್ರೆಸ್ ಹಾಕಿ ಗೊತ್ತಾಗ. ನಾನು ಬಂದಿದ್ದು ಇದೆ ಅಂತ ಹೇಳಿದ್ದೀನಿ. ಬಂದಿಲ್ಲ ಅಂತಾರೆ, ನೀವು ಕಳ್ಸಿದೀವಿ ಅಂತಾರ. ನಾವು ಅಕ್ಸೈನ್ಮೆಂಟ್ ಇರ್ತಾವಲ್ಲ ಅಲ್ಲಿ. ಆ್ಯಕ್ಚುಲಿ ನಾನು ಜಸ್ಟ್ ಇದು ಪುಷ್ ಮಾಡೋಂಗಿಲ್ಲ ಸರ್. ಅದೇ ಹಾಕೊಂಡಿದ್ದೀನಿ ಆನ್ಲೈನ್ ಆದಾಗ ಮೊದಲಾದರೆ ಇದು ಮಾಡಿ. ಅಣ್ಣ, ಅದು ಹೋಗಿದ್ದು ಎಷ್ಟಾಗಿ ಕೊಟ್ಟರೆ ಅಲ್ಲಿ ಹೋಗಿದ್ದಾಗ ಗೊತ್ತಾಗುತ್ತೆ ನಮಗೆ. ಅಲ್ಲಿ ಹೋಗಿರೋದು ಹೌದು, ಕೊಡು ಎಷ್ಟಾಕ್ ಇರ್ತದೆ. ಹೋಗಿದ್ದು ಎಷ್ಟಾಕ್ ಇಲ್ಲ ಅಂದ್ರೆ ಹೋಗಿಲ್ಲ ಅಂತ ಅರ್ಥ. ಹೋಗಿದ್ದಾಗ ಇರುತ್ತೆ. ಸರಿ ಸರ್. ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಇಲ್ಲ ಸರ್, ಆನ್ಲೈನಲ್ಲಿ ನಮ್ಮ ಇಲ್ಲ, ನೀವು ಜೆಸಿಪಲ್ಲಿ ರಿಜಿಸ್ಟರ್ ಮಾಡಬೇಕು. ಕಳಿಸಿದ್ದೀವಿ ಅಂತ ಮೊದಲು ಮಾಡ್ತೀವಿ. ಇವಾಗ ಆನ್ಲೈನ್ ಹೋಗುತ್ತೆ ಅಂದರೆ ಅದು ಪ್ರಿಂಟೆಡ್ ಇರುತ್ತೆ. ಆಫೀಸ್ ಸೆಂಟ್ ಆಫೀಸ್ ಸೆಂಟ್ರ್ ಟೂರು ಸರ್. ಅವ್ರು ಯಾಕೆ ನಿಮ್ಗೆ ದುಡ್ಡು ಹಾಕ್ತಾರೆ? ಮಗ ಲೋನ್ ಇದೆ ಇಲ್ಲಿ ಬಂದಾಗಿಂದ ನನಗೆ ಸಂಬಳ ಆಗಿದೆ. ಅದರಿಂದ ಲೋನ್ ಕಟ್ಟಬೇಕು. ಆ ಲೋನ್ ಶ್ರೀ ಮನೆಯವರು ಕೋಲಾರಕ್ಕೆ ಬರೋದು. ನೀವು 1,000 1,000 5,000 ಪರ್ಚೇಸಿಂಗ್ ಆ ಫಾರ್ ಒಂದು ಫಾರ್. ಹಾಂ, ಸರ್ ಬಸ್ಸಲ್ಲಿ ಸಿಗಲ್ಲ ಇಷ್ಟೊಂದು ಡೇ ಟೈಮ್ ಸಾಲ ಎಷ್ಟು ಬರುತ್ತೆ? 1,000 25,000 30,000 ಸರ್ ಹಾಂ, ಪ್ರಿಂಟ್ಔಟ್ ನಾವು ನೋಡ್ಕೊಂಡಿರೋ ಪ್ರಿಂಟ್ಔಟ್ ಬರುತ್ತೆ. ಅದೇ ಈಗಲೇ ಕೊಡು ಕೊಡು. ಮಗ ನಿನ್ನೆ ವಾರಕ್ಕೆ ಕೊಡಿ. ಅವನ್ನ ಪ್ರಿಂಟ್ ಆಗ್ತಾನೆ. ಸರ್ ನಂದು ಲೋನ್ ಇದೆ ಸರ್. ಇದು ಇದರಲ್ಲಿ ಅವನು ಕಟ್ಬೋದಲ್ಲ. ಆದರೆ ನನ್ನಿಂದ ಲೋನ್ ಆಗಿದೆ ಸರ್. ಅದು ನನಗೆ ವರ್ಷ 7 ತಿಂಗಳಿಂದ ಸಂಬಳ ಆಗಿಲ್ಲ. ಅದಕ್ಕೆ ನಿಮ್ಮ ಹಸ್ಬೆಂಡ್ ಏನು ಮಾಡ್ತಾರೆ? ಅವರು ಲಾಯರ್ ಎಲ್ಲಿ? ಕೋಲಾರ ಸರ್. 50,000 ಅವನ ಬರೋ ಸಂಬಳ. ವರುಣ್ ಅಲ್ಲ ಸರ್ ಅದು? ವರುಣ್ ತಾಯಿ ವರುಣ್ ಫ್ರಮ್ ವರುಣ್. ಯಾರು ವರುಣ್ ನನ್ನ ಮಗನೇ ಸರ್. 50,000 ಅವನೇನು ಸಂಬಳ ಮಾಡ್ತಾರೆ? ಅವನು ಕಳಿಸಿ ಹೋಗಿದ್ದು ಸರ್ ಇಲ್ಲಿ ಬೆಂಗಳೂರಿಗೆ. ಅಲ್ಲಮ್ಮ, ಅವ್ನಿಗೆ ಎಲ್ಲಿ ಬರ್ತಾ ಅಷ್ಟು ದುಡ್ಡು? ಅಂದರೆ ಮಂತ್ಲಿ ಇಟ್ಕೊಂಡಿರ್ತೀನಿ ಸರ್. ನನಗೆ ನಾನು ಬೇಕಾಗ್ತದೆ. ಮಂತ್ಲಿ ಅವ್ನು ದುಡ್ಡು ಬರ್ತೀನಿ ವ್ಯಾಪಾರ. ಇಲ್ಲ ಸರ್, ಮಂತ್ಲಿ ಇಷ್ಟೇ ಇದು ಸ್ಯಾಲ್ರಿ ಬಂದಾಗ ಮಂತ್ಲಿ ಶಾಲೆ ಎಷ್ಟು ಬರ್ತದೆ ಅವನಿಗೆ? 30-35 ಬರ್ತದೆ. 30-35 ಬಂದರೆ ಒಂದು 50,000 ಬಂದಿದೆ ಒಂಥರ. ಇಲ್ಲ ಒಂದ್ಸರಿ ಏನೋ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಹಾಕ್ಸ್ಕೊಂಡಿರ್ತೀನಿ ನಾನು ಅಷ್ಟೇ. ನಂಗೆ ಅರ್ಥ ಆಗಿಲ್ಲ. ಏನು ಪ್ರಾಬ್ಲಮ್ ಇರುತ್ತೆ ಸರ್, ಮನೆ ಸರ್ ಇದೇ ಇರುತ್ತಲ್ವ ಸರ್? ಅಮ್ಮ ಅವನೇ ಬಿಸ್ನೆಸ್ ಮಾಡ್ತಾನ. ಇಲ್ಲ ಸರ್, ಕಂಪ್ನಿ ಕಂಪ್ನಿ ಮಾಡೋದು ಫಿಕ್ಸೆಡ್ ಇರುತ್ತೆ. 50 ಒಂದು ಕಡೆ 25. ಅದು ಡಿಸೆಂಬರಲ್ಲೇ 15 ಡಿಸೆಂಬರ್ 25, 30 ಡಿಸೆಂಬರ್ 24, ಎರಡು ಒಂದೇ ತಿಂಗಳಲ್ಲಿ 75,000 ಎಲ್ಲಿ ಬರುತ್ತೆ ಅವನಿಗೆ? ಸರ್ ಮಂತ್ಲಿ ಮಾಡಿರೋದು ಇಟ್ಕೊಂಡಿರ್ತಾರಲ್ಲ ಸರ್. ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಬೇಕಾದಾಗ ಇದು ಮಾಡ್ತಾರೆ. ಈ ಮಂತ್ಲಿ ಬಂದು 75,000 ಇತ್ತು ಒಂದು ಹತ್ರ. ಮಂತ್ಲಿ ಸ್ಯಾಲ್ರಿ ಇರುತ್ತಲ್ಲ ಸರ್. ಮಂತ್ಲಿ ಸ್ಯಾಲ್ರಿ ಅವ್ರು 50,000. ಅವನೊಂದೇ ಸರಿ ನನಗೆ ಕೊಡಲ್ಲ, ಇಟ್ಕೊಂಡಿರ್ತಾರೆ, ಬೇಕು ಅಂದಾಗ ಹಾಕ್ತಾರೆ. ಬಿಯಾಂಡ್ ದಿ ಟ್ರಾನ್ಸಾಕ್ಷನ್ KCS ಬೇಸಿಕ್ ಇದು ಮೇಲೆ ಪರ್ಮಿಷನ್ ತಗೋಬೇಕು ಅಂತಿದ್ಯಾ? ನೀವು ಕೊಟ್ಟು ನೀವು ತಗೊಂಡು ಪರ್ಮಿಷನ್ ತಗೋಬೇಕು. 50,000 ಉಳಿದ 50,000 ತಗೊಂಡಿದ್ದೀರ ಪರ್ಮಿಷನ್ನು. ಅವ್ರು ಬರೋಲ್ಲ, ನೀವು ನೋಡೋಲ್ಲ. ನೀವು ಮಾಧ್ಯಮ ಮಾಡಿ ಅವ್ರು ಮಾಧ್ಯಮ. ಅಲ್ಲಿ ಕೋಟಿ ಗಟ್ಟಲೆ ಟ್ರಾನ್ಸಾಕ್ಷನ್, ಇಲ್ಲಿ 1,000 ಗಟ್ಟಲೆ ಟ್ರಾನ್ಸಾಕ್ಷನ್, ಲಕ್ಷ ಗಟ್ಟಲೆ ಟ್ರಾನ್ಸಾಕ್ಷನ್ ಅಂತ ಮಾಡಬೇಕು. ಹಾಂ, ಅದು ಕೂಡ ಎಷ್ಟು ಚಾರ್ಜ್ ಕೊಡಿ. ಕಾಂಟ್ರಾಕ್ಟ್ ಆಫೀಸ್ ಇದೆಲ್ಲ ಕಾಂಟ್ರಾಕ್ಟ್ ಡಾಟಾ ಎಂಟ್ರಿ ಆಪರೇಟರ್.
ಇವಾಗ ನಾವು ಬರ್ತೀವಿ ರೆಡಿ ಮಾಡ್ತೀವಿ, ಇದಕ್ಕೊಂದು ಅವನು ಸೀಲ್ ಹೊಡಿತಾನೆ ಮಾಡ್ತಾನೆ ಅಲ್ವಾ? ಐಡಿಯಾ ಜಡ್ಜ್ ಬರೀರಿ, ಸುಪ್ರೀಂ ಕೋರ್ಟ್ ಜಡ್ಜ್ ಬರೀರಿ ಅಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ ಬರೀರಿ ಐಡಿಯಾ ಮಾಡಿ. ನೀವು ಏನು ರಿಜಿಸ್ಟರ್ಡ್ ಸಾಫ್ಟ್ವೇರ್ ತಗೊಳ್ಳಿ. ಇಲ್ಲ ಸರ್, ಅಟ್ ದಿ ಸೇಮ್ ಟೈಮ್ ಇವ್ನು ಬಿದ್ದಷ್ಟು ಏನು ಮುಟ್ಟಲ್ಲ ಅಂದ್ರೆ ಬೆಳಿಗ್ಗೆ ಮಾಡ್ತೀರಾ? ನಾವು ಸುಮ್ಮನೆ ಮಾಡ್ತೀವಿ ಸರ್, ಕೊಡಲ್ಲ ಸರ್, ಯಾರು ಪಾರ್ಟಿಗಳು ಇಸ್ಕೊಳ್ಳಲ್ಲ ಸರ್. ಯಾಕೆ ನಿತ್ಯ ಒಂದು ಐಡಿಯಾ ಬರೆದ ಸಿರು ಹೋಗುತ್ತೆ ಅಷ್ಟೇ ಹೊತ್ತಾಗಿ ನಾವೇನು ಅವ್ರೇನು ನಮ್ಗೇನು ಬರೆಯುತ್ತೇನೆ ಹೇಳಿಲ್ಲ. ಆರಯ್ಯ ಅವರು ನಮ್ಗೇನು ಬರೆಯುತ್ತೆ. ನೀವು ಈ ಥರ ಬರೆಯೋಕೆ ಬರೋದಿಲ್ಲ, ಅಪರಾಧ ಇದು. ಇಲ್ಲ ಸರ್, ಬರೆಯಲ್ಲ, ನಾವು ಬರೆಯಲ್ಲ ಸರ್. ಅಲ್ಲ ಸರ್, ನಮ್ಗೆ ಬರೆಯಲ್ಲ. ಹೆಂಗೆ ಯಜಮಾನ್ರೆ ನೀವು ಹಾಗೆಲ್ಲ ನೀವು ಮಾಡಬಾರ್ದು, ನಾವು ಮಾಡಬಾರ್ದಲ್ಲ, ನೀವು ಮಾಡಬಾರ್ದಾಗಿತ್ತು. ರಾಜಶ್ರೀ ಇದೇ ಕೆಲಸ ಇದ್ದಾರೆ ಅಲ್ಲ ನಿಮಗೆ ಇಂಥ ಕೆಲಸಗಳು ನಿಮಿಷ ಸ್ವಲ್ಪ ದಯವಿಟ್ಟು ಕೇಳಿ. ವಯಸ್ಸಾಗಿದೆ ನೀವು ಯಾರಾದರೂ ಸಹಾಯ ಮಾಡಿದ್ರೆ ಕುರಿತು ಸಹಾಯ ಮಾಡಿ ಸಂತೋಷ ನಮಗೆ. ಆಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಮತ್ತು ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಂಟೆಡ್ ಫಾರ್ಮ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು. ಆಗ ಆ ಕಡೆ ಸರ್ಕಾರಕ್ಕೆ ಮುಳಬಾಗಿಲು ಮತ್ತು ನಾವು ಬೆಳೆಸ್ಕೊಟ್ಟು ಮಾಜರು ತಗೋ ಈ ಥರ ಮಾಡಿದ್ರೆ ಏನಿದು ನಮ್ಮ ಇನ್ಸ್ಪೆಕ್ಟರ್ ಕೇಸ್ ಲಿಸ್ಟ್ ಮಾಡಿರಿ. ನೋ ಸರ್, ಬರಲ್ಲ. ಯಾಕೆ ಹಿಂಗೆ ಮಾಡ್ತೀರಿ ನೀವು? ಯಜಮಾನ್ ವಯಸ್ಸಾಗಿದೆ ನಿಮಗೆ, ಎಷ್ಟು ಕೆಲಸ ಮಾಡ್ತೀರಿ ನೀವು? ಇಲ್ಲ ಸರ್, ಬರಲ್ಲ. ಇಂಥ ಕೆಲಸಗಳು ಎಲ್ಲ ಆಧಾರ ನಿಮ್ಮ ಹತ್ರ ಇದೆ. ಇಂಥ ಕೆಲಸಗಳು ಇನ್ಮೇಲೆ ಮಾಡೋದಿಲ್ಲ. ಇಲ್ಲ ಸರ್, ಎಷ್ಟು ಖಾತೆಗಳು ನಿಜ ಹೇಳ್ಬಿಡಿ, ಬಿಟ್ಬಿಡ್ತೀನಿ ನಾನು. ಇಲ್ಲ ಸರ್, ಇಲ್ಲ ಸರ್, ಎಷ್ಟು ಮಾಡ್ಕೊಡ್ತೀರಿ ಹಿಂಗೆಲ್ಲ? ಇಲ್ಲ ಸರ್, ಮಾಡಿಲ್ಲ ಸರ್, ಇದೆಲ್ಲ ಗೌರ್ಮೆಂಟ್ ಹೆಂಗೆ ಬರ್ತಾನೆ? ಮಾಡಿಲ್ಲ ಸರ್. ಯಾರು ಆರ್ ಐ ಇಟ್ಕೊಂಡಿದ್ವು ಅಷ್ಟೇ. ಆರ್ ಐ ಯಾರು ಆರ್ ಐ ಅಲ್ಲ, ನನಗೆ ಅರ್ಥ ಆಗಿಲ್ಲ. ನೀವು ಬರ್ಕೊಂಡು ಇಟ್ಕೊಂಡಿದ್ರೆ ನಿಮ್ಮ ಮನೆಯದೆಲ್ಲ ನೀವು ಇಟ್ಕೊಂಡು ತೊಂದರೆ ಇಲ್ಲ. ಪಬ್ಲಿಕ್ ಡಾಕ್ಯುಮೆಂಟ್ ಬಂದಾಗ ಈ ಕಂದಾಯ ಇಲಾಖೆ ವಂಶ ಧೃವೀಕರಣ ಪತ್ರ ಉಪ ತಹಸೀಲ್ದಾರ್ ಬೈರ್ಕೂರು ಹೋಬಳಿ ಮುಳಬಾಗಿಲು ತಾಲೂಕು 10 ವರ್ಷದಿಂದ ನೀವು ಮಾಡ್ತಿದ್ದೀರಾ ಅಂತ ನಮ್ಮ ಮಾಹಿತಿ ಇದೆ. ನಮ್ಗೆ ಗೊತ್ತಾಗಿದೆ. ತಹಸೀಲ್ದಾರ್ಗೆ ಇಲ್ಲಿ ಸಬ್ಮಿಷನ್ ಎಲ್ಲ ನೀವು ಬರ್ಕೊಳ್ಳೋದು, ಅವ್ರದ್ದೇನು ಗೊತ್ತೇ ಇಲ್ಲ. ಏನಿಲ್ಲ ಸರ್, ಎಲ್ಲ ನೀವು ಬರ್ಕೊಳ್ಳೋದು ಅಂತ. ಏನಿಲ್ಲ ಸರ್, ಅದಕ್ಕೆ ಏನಿಲ್ಲ ಸರ್. ನಮ್ಗಿದ್ದವರೆಲ್ಲ ಬುದ್ಧಿವಂತರು, ನಾವೇನು ಬರ್ಕೊಳ್ಳೋದು ಅವ್ರಿಗೆ. ಗೊತ್ತಾಗಿದೆ, ಒಪ್ಕೊಳ್ಳಿ, ಹೇಳಿ ಸಾಹೇಬ್ ತಪ್ಪಾಗಿದೆ. ಕೆಲಸ ಮಾಡಲ್ಲ ಸರ್, ಇವತ್ತು ಆಯ್ತು ಸರ್, ಕೆಲಸ ಮಾಡಲ್ಲ ಸರ್. ಯಾರ್ಯಾರು ಬರ್ಕೊಟ್ಟಿದ್ರೆ ಹೇಳಿ. ನೀವು ಹೇಳಿ. ನೀವು ನಿಜ ಒಂದು ನಿಮಿಷ ನಿಜ ಹೇಳಿ. ನೀವು ನಿಜ ಹೇಳಿದ್ರೆ ಬಿಟ್ಟು ಹೋಗ್ತೀವಿ. ಇಲ್ಲ ಕೇಸ್ ಲಿಸ್ಟ್, ಕ್ರಿಮಿನಲ್ ಕೇಸ್ ಲಿಸ್ಟ್ ಮಾಡ್ತೀವಿ ನಿಮ್ಮ ಮೇಲೆ. ನಿಜ ಹೇಳಿ, ಯಾರ್ಯಾರು ಮಾಡ್ಕೊಟ್ರೆ ಹೇಳಿದ್ರೆ ನೀವು ಬಿಟ್ಬಿಡ್ತೀವಿ ನಾವು. ಏನು ಸರ್ ಮಾಡ್ಕೊಟ್ಟಿರೋದು? ತಹಸೀಲ್ದಾರ್ಗೆ ಎಷ್ಟು ಮಾಡ್ಕೊಟ್ಟಿದ್ದೀರಿ? ಇಲ್ಲ ಸರ್, ಇಲ್ಲ. ವಿಲೇಜ್ ಅಕೌಂಟ್ಗೆ ಎಷ್ಟು ಮಾಡ್ಕೊಟ್ಟಿದ್ದೀರಿ? ಕಲೆಕ್ಷನ್ ಇಲ್ಲ ಸರ್. ಕಲೆಕ್ಷನ್ ಅಲ್ಲ, ಅಲ್ಲ, ನಾವು ತಹಸೀಲ್ದಾರ್ಗೆ ಯಾವ ಕಲೆಕ್ಷನ್ ಕಲೆಕ್ಷನ್ ಅಲ್ಲ. ನೀವು ಇದನ್ನ ಮಾಜರ್ಗಳನ್ನ ಬರ್ಕೊಟ್ಟಿರೋದು. ಇದು ಬೇರೆಯವರು ನಮ್ಮ ಹತ್ರ ಇಟ್ಟಿದ್ದಾರೆ ಒಂದು ನಂಬಿಕೆ ಮೇಲೆ. ಯಾರು ಬೇರೆ ಹಳ್ಳಿಗಳು ಸರ್, ನಾವು ಗುಡ್ಬಲ್ಲಿ ನಾವು ಶಾನ್ಭೋಗರಾಗಿದ್ದೀವೋ. ನಿಮ್ಮ ಫೋನ್ ಕೊಡು, ನಿಮ್ಮ ಫೋನ್ ಕೊಡು, ಗೊತ್ತಾಗುತ್ತೆ. ಇವರು ಶಿಷ್ಯ, ಹೆಸರು ಕೇಳಿದಾಗ ಅವ್ರ ಹೆಸರು, ಇವರು ಅವ್ರ ಹೆಸರು. ನೀವು ಬೆಳಕಿಂದ ಇಲ್ಲೇ ಇರೋದಾ? ಇಲ್ಲ ಸರ್, ಇಲ್ಲ ಸರ್, ಬ್ಯಾಗ್ ತುಂಬ ಇದೆ. ರಿಟೈರ್ಡ್ ಟೀಚರ್ ಸರ್. ಟೀಚರು ಅಪ್ಲೈ ಮಾಡಿದಿರಾ? ಇದೆಲ್ಲ ಬೇರೆ ನಿಮ್ಗೆ ಹೇಳ್ಕೊಡೋದು. ಇಲ್ಲ ಸರ್, ಆ ರೀತಿ ಏನಿಲ್ಲ. ಇಷ್ಟೆಲ್ಲ ಡಾಕ್ಯುಮೆಂಟ್ ಅವ್ರಿಗೆ ಹೋಗಿ ಕೊಡಿತಾ ಇದ್ದಾರೆ. ಮನೇಲಿ ಹೊಟ್ಟೆ ಪಾಡಿ ಏನ್ ಬೇಕಾ ಮಾಡ್ಕೊಳ್ಳಿ, ನಾವು ಅಡ್ಡ ಬರಲ್ಲ. ಅಟ್ ಸೇಮ್ ಟೈಮ್ ಗವರ್ಮೆಂಟ್ ಡಾಕ್ಯುಮೆಂಟ್ ಇಲ್ಲಿಂದ ಅಲ್ಲಿಗೆ ಭೂಮಿ ಹೇಳಕ್ಕೆ ಹೋಗ್ಬೇಕಾಗಿತ್ತು. ನೀವು ನಿಜ ಹೇಳ್ಬಿಡಿ, ನಾನೇ ಇವ್ರಿಗೆಲ್ಲ ಐಡಿಯಾ ಕೊಡೋದು ಅಂತ. ಅಲ್ಲ ಸರ್, ನಾನು ಆಗಲ್ಲ ಸರ್, ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಅದು ರಿಜಿಸ್ಟರ್ ಬಂದರೆ ಇಲ್ಲಿಂದ ಅಲ್ಲಿ ಹೋಗಿದೆ ಇಲ್ಲವ ಅಂತ ಚೆಕ್ ಮಾಡೋಕ್ಕೆ ಅವ್ರು ಕೊಟ್ಟಿದ್ದೆ, ಅದನ್ನ ಕಳಿಸಿ ಅಂತ ಹೇಳಿದ್ರು. ಅಲ್ಲ, ಇಲ್ಲೆಲ್ಲ ವ್ಯವಹಾರ ಅವರು ನಮ್ಮ ರೇಂಜ್ ಸರ್, ಅವ್ರಿಗೆ ನೀವೇ ಬರ್ಕೊಡೋದು. ವಂಶವೃಕ್ಷ ಮಾಡ್ಕೊಡು ಅಂತ ಹೇಳಿದ್ರು. ಹಾಂ, ಅವ್ರು ನಮ್ಮ ಕೊಟ್ಟರೆ ಹತ್ತಕ್ಕೆ ವಂಶವೃಕ್ಷ ಮಾಡೋದು ಯಾರು? ಅಲ್ಲ ಸರ್, ಅಪ್ಲೈ ಮಾಡಿ ದಯವಿಟ್ಟು ಹೇಳು, ವಂಶವೃಕ್ಷ ಮಾಡೋದು ಯಾರು? ಸೆಕ್ರೆಟರಿ. ಅವ್ರು ಮಾಡೋದು ನೀವ್ ಹೆಂಗ್ ಮಾಡ್ತೀರಿ? ಎಲ್ಲ ರೆಡಿ ಮಾಡ್ಕೊಡೋದ್ರೆ ಅದು ಚೆಕ್ ಲಿಸ್ಟ್ ಕೊಟ್ಟರೆ ಅವ್ರ ಕೈ ಕೊಟ್ಟರೆ ಎಲ್ಲ ಮಾಡ್ತಾರೆ. ಅದ್ರಿಗೆ ನೀವು ಫ್ರೀ ಸರ್ವಿಸು. ಹೌದು ಸರ್, ನಾವೇನು ತಗೊಳ್ಳಲ್ಲ. ಆಯ್ತು, ಇವತ್ತಲ್ಲಿ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೀವಿ. ಇಂಥ ನಮಗೆ
ಮುಳಬಾಗದಲ್ಲ ಬ್ರದರ್ ಫ್ರೀ ಸರ್ವಿಸ್ ಎಲ್ಲ ಬಂದ್ ಮಾಡ್ಕೊಳ್ರಿ. ಇಲ್ಲ ಸರ್, ನಮಗೆ ಯಾರು ನಂಬ್ಕೊಂಡು ಬರ್ತಾರೋ ಅವ್ರು ಮಾತ್ರ ನಾನು ನಿಮ್ಮ ಇಲ್ಲ ನಂಬ್ಕೊಂಬಂದಿಲ್ಲ ಸರ್, ಆ ರೀತಿ ಇಲ್ಲ ಸರ್. ಇನ್ಮೇಲೆ ಇಂಥ ಕೆಲಸಗಳು ಮಾಡೋದಿಲ್ಲ. ಇವತ್ತಿಗಾಯ್ತು, ನಾವು ಕ್ಷಮಿಸ್ಬಿಡಿ ಸರ್. ಅವ್ರ ಯೋಚನೆ ಮಾಡ್ತಾರೆ ಅವರು, ನೀವು ಜೊತೆ ಇಲ್ಲ ಸೇರ್ಕೊಂಡ್ಬಿಟ್ಟಿಲ್ಲ ಸರ್, ಅಂಥ ಕೆಲಸ ಮಾಡೋದು ಹೋಗೋದಿಲ್ಲ. ಇದು ಬೇಕಾಗಿಲ್ಲ ಸರ್. ಯಾಕೆ ಬೇಕು ಈ ವಯಸ್ಸಲ್ಲಿ ನಿಮ್ಗೆ? ಯಾಕೆ ತಗೊಂಡಿದ್ದೀರಾ? ಅದೇ ನಮ್ಮ ಮೇಲೆ ನಮ್ಮಲ್ಲಿ ಇಟ್ಟಿರ್ತಾರೆ ತಗೊಂಡು ಬೇರೆ ರೈತರು ನಮ್ಮ ಗುಂಪಲ್ಲಿ ನೀವೇನಾಗಿದ್ದೀರಾ ಇಲ್ಲಿ? ಇಲ್ಲ ಸರ್, ನಮ್ದೇನು ಇಲ್ಲ ಮೇಡಮ್. ಮತ್ತೆ ಯಾಕೆ ಇಟ್ಕೊಂಡಿದ್ದೀರಾ ಡಾಕ್ಯುಮೆಂಟ್ಸ್? ಅದೇ ಇವತ್ತಿಗೆ ಗೊತ್ತಾಯ್ತಲ್ಲ, ಇನ್ಮೇಲೆ ಇಟ್ಕೊಳ್ಳಲ್ಲ, ಕೊಟ್ಬಿಟ್ಟು ವಾಪಸ್ ಕೊಟ್ಬಿಟ್ಟು. ಅಲ್ಲ, ನೀವ್ ಯಾರು ಇಷ್ಟಕ್ಕೂ ಏನಾಗಿದ್ದೀರಾ ಇಲ್ಲಿ? ಇಲ್ಲ ಸರ್, ನಾವೇನು ಇಲ್ಲ ಮೇಡಮ್, ಸುಮ್ಮನೆ ಪಬ್ಲಿಕ್ ಆಗಿ ಬರ್ತೀವಿ ಹೋಗ್ತೀವಿ ಅಷ್ಟೇ, ನಮ್ದೇನಿಲ್ಲ. ಅವ್ರು ನಮ್ಮ ಪ್ರಸಾರ ಪಬ್ಲಿಕ್ಗೆ ಅವರೆಲ್ಲ ಪಬ್ಲಿಕ್ ಹಾಕಿಸ್ಕೊಳಕ್ಕಾಗುತ್ತಾ ಹೇಳಿ? ಅದೇ ಸರ್, ಟೀಚರ್ ಬಾಯ್ ಈ ಕಡೆ ಇನ್ಮೇಲೆ ಇಂಥ ಕೆಲಸಗಳು ಮಾಡಲ್ಲ, ಕ್ಷಮಿಸ್ಬಿಡಿ, ಏನ್ ಮಾಡ್ತಿದ್ಯೋ ಹೇಳು. ಅದೇನ್ ಬ್ಯಾಗ್ ನಿಂದು? ಕ್ಷಮಿಸ್ಬಿಡಿ. ನಿಜ ಹೇಳು, ನೀವು ಸುಮ್ಮನೆ ಕಥೆ ಹೇಳ್ಬಿಡೋದು. ಸುಳ್ಳಾಗಿ ಹೇಳಿದ್ರಿ ಸರ್. ನೀವಂತ ಮೇಸ್ಟ್ ಆಗಿದ್ರಿ. ಈ ಸುಳ್ಳು ಅಂದ್ಬಿಟ್ಟು. ಇದು ಓಪನ್ ಮಾಡಿ ಮೇಡಮ್, ಸಿ ಡೋಂಟ್ ಅಲೋ ಬ್ರೋಕರ್ಸ್ ಸರ್, ನನ್ನ ಹತ್ರ ಇನ್ಸೈಡ್ ದಿ ಬಿಲ್ಡಿಂಗ್. ನನ್ನ ಹತ್ರ ಯಾರು ಬರಲ್ಲ. ಜನಗಳಿಗೆ ತೊಂದರೆ ಆಗ್ತಾ ಇದೆ, ನಮ್ಮವ್ರ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಡೋದು ನಾವು ಕೊಟ್ಟೋಗಿ ನಮ್ಮ ತಗೊಂಡು ಸಾಯಂಕಾಲ ಅಂತ ಅಲ್ವಾ? ನೀವು ಗೊತ್ತಿಲ್ಲ, ನೀವು ನೋಡೇ ಇಲ್ಲ ಅಂತ. ನಾನು ಇವ್ರು ನೋಡೇ ಇಲ್ಲ ಸರ್ ಯಾವಾಗ. ನೋಡ್ಬೇಕಂತ ಕಾಂಪೌಂಡ್ಗೆ ಬರೋದಿಲ್ಲ. ಬರ್ರಿ ಈ ಕಡೆ. ಏ ಕೆಪ್ಪ ದೇವಯ್ಯ. ಆ ಬುಕ್ಕ ರಿಲೀಸ್ ಮಾಡ್ತಾ ಹೋಗ್ತಾನೆ ಹೊರಗಡೆ. ಪಬ್ಲಿಕ್ ಡಾಕ್ಯುಮೆಂಟ್ ಯೂಸ್ ಬೈ ಪ್ರೈವೇಟ್ ಪರ್ಸನ್. ಆಫೀಸ್ ಒಳಗಡೆ ನೀವು ಮಾಡೋ ಡೀಲು ಅವರು ಡೀಲ್ ಮಾಡೋದು. ಪಬ್ಲಿಕ್ ಡಾಕ್ಯುಮೆಂಟ್ ತಗೊಂಡು ನಿಮ್ಮ ರಿಜಿಸ್ಟರ್ಸ್ ಏನು ಹಾಕ್ಸಿದ್ರಿ ಅವ್ರನ್ನ? ನಾಟ್ ಗುಡ್ ಅಮ್ಮ, ಗುಡ್ ನಾಟ್ ಗುಡ್ ಟೇಸ್ಟ್. ಜನ ಹಚ್ತಾ ಇದ್ದಾರೆ ಪಕ್ಕದಲ್ಲಿ ಜೊತೆಗೆ ಇದೆಲ್ಲ ಆಚೆನೆ ಇರ್ತದೆ. ಅದೆಲ್ಲ ಅನುಭವ ಅಂತ. ಅದಕ್ಕೆ ಹೈಕೋರ್ಟ್ ಜಡ್ಜ್ಮೆಂಟ್ ಬರೋದಪ್ಪ, ಅನುಭವ ಆಗುತ್ತೆ ನಿಮಗೆ. ಅನುಭವ ಇನ್ನೂರು ಬರುತ್ತೆ. ರೆವಿನ್ಯೂ ಇನ್ಸ್ಪೆಕ್ಟರ್ ರಿಪೋರ್ಟ್ ಅವರೇ ಬರೀತಾರೆ, ತಹಸೀಲ್ದಾರ್ ರಿಪೋರ್ಟ್ ಅವರೇ ಬರೀತಾರೆ, ಕಾನೂನು ಸಿದ್ಧತೆ ಅವ್ರದ್ದು ಇದೆಲ್ಲ ಇದೆ. ಇವಾಗ ಚೆಕ್ ಮಾಡಬೇಕು, ಕಂಪೌಂಡ್ ಕೊಡಬೇಕು.